ನಂಬರ್ ನಾಟ್ ಇನ್ ಸರ್ವಿಸ್ ಅಂತ ಬರ್ತಿದೆ. ವಿಡಿಯೋ ಬೇಕಾದ್ರೆ ನಾನೇ ಕಳಿಸ್ಕೊಡ್ತೀನಿ. ಸ್ನೇಹಿತರೆ, ಬೆಂಗಳೂರಿನ ಒರಾಯನ್ ಮಾಲ್ ಪಕ್ಕದಲ್ಲಿರ್ತಕ್ಕಂತಹ ಮಿಲ್ ಕಾಲೋನಿಯಲ್ಲಿ ಗಣೇಶ ಉತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಅಂತಹ ವಿಶೇಷ ಸಂದರ್ಭದಲ್ಲಿ ನಾನು ಭೇಟಿ ಕೊಟ್ಟಂತಹ ಈ ಒಂದು ದಿನ ಯಾವ ರೀತಿಯಾಗಿ ಸೆಟ್ಟನ್ನು ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ತಮಿಳುನಾಡಿನಲ್ಲಿರ್ತಕ್ಕಂತಹ ಕಾಂಚೀಪುರಂನ ಪ್ರಸಿದ್ಧ ಶಿವ ದೇವಾಲಯದ ಮಾದರಿಯಲ್ಲಿ ಇಲ್ಲಿ ಗಣೇಶ ಉತ್ಸವದ ಸೆಟ್ಟನ್ನು ಮಾಡಿದ್ದಾರೆ. ಬನ್ನಿ, ಗಣೇಶ ಉತ್ಸವದ ಸೆಟ್ಟನ್ನು ನೋಡೋದರ ಜೊತೆಗೆ ಇಲ್ಲಿನ ಒಂದು ವಿಶೇಷತೆ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಶಿವನ ದೇವಾಲಯ ನಂದಿಯನ್ನು ನಾವು ನೋಡಬಹುದು. ಜೊತೆಗೆ ಕಾಂಚೀಪುರಂನ ದೇವಾಲಯ ಚಿನ್ನದ ಲೇಪನದಲ್ಲಿ ಶಿವನ ಅದಾದ ನಂತರ ಮಾವಿನ ನೆಕ್ಸ್ಟ್ ನಾವು ದೇವಾಲಯದ ಒಂದು ಮಾದರಿಯನ್ನು ತಮಿಳುನಾಡಿನ ಕಾಂಚೀಪುರಂನಲ್ಲಿರ್ತಕ್ಕಂತಹ ಒಂದು ಹಳೆಯ ದೇವಾಲಯ, ಶಿವನ ದೇವಾಲಯದ ಮಾದರಿಯಲ್ಲಿ ಒಂದು ಸೆಟ್ಟನ್ನು ಮಾಡಿದ್ದಾರೆ. ನಾವು ಸಿದ್ಧಿವಿನಾಯಕರನ್ನು ನೋಡ್ತಾ ಇರೋದು ಬಳ್ಳಾರೇಶ್ವರ ದೇವಾಲಯ. ಬಳ್ಳಾರೇಶ್ವರನ ಒಂದು ರೂಪವನ್ನು ನೋಡ್ತಾ ಇದ್ದೀವಿ. ನಾವು ಮೇಲೆ ಕೂಡ ಸೆಟ್ಲ ವರದ ವಿನಾಯಕನ ಎಲ್ಲವನ್ನು ಕೂಡ ಕೇಸರಿ ಬಣ್ಣದಲ್ಲಿ ಇಟ್ಟಿರೋದ್ರಿಂದ ಆ ದೇವಾಲಯದ ಒಂದು ಜೊತೆಗೆ ನಮಗಿಲ್ಲಿ ತುಂಬ ಚೆನ್ನಾಗಿ ಕಾಣುವಂತಹದ್ದು ಈ ಒಂದು ಬಣ್ಣದ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವಾಲಯದ ಒಂದು ಮಾದರಿಯನ್ನು ಕೂಡ ಅಲ್ಲಿ ಯಾವ ರೀತಿಯಾಗಿ ಕೆತ್ತನೆಗಳನ್ನು ಮಾಡಿದಾರೋ ಅದೇ ರೀತಿಯಾಗಿ ನಾವು ವಿಘ್ನ ವಿನಾಶಕ ವಿಘ್ನೇಶ್ವರನನ್ನು ನಾವು ಅಮೇರಿಕನ್ ಡೈಮಂಡ್ಸಿಂದ ಅಲಂಕಾರ ಮಾಡಿರೋದನ್ನು ನೋಡ್ತಾ ತುಂಬ ಹತ್ತಿರ ನಾವು ಫೋಕಸ್ ಮಾಡಿದಾಗ ಆ ಒಂದು ಮೂರ್ತಿಯ ಒಂದು ಹೊಳಪು ಏನಿದೆ, ಶೈನಿಂಗ್ ಏನಿದೆ, ಅದು ನಮಗೆ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಇನ್ನು ವಿನಾಯಕರ ಒಂದು ಬಳಗ ಏನಿರುತ್ತೆ ಅದನ್ನು ಕೂಡ ಕೇಳೋದಂತೆ. ಸ್ನೇಹಿತರೆ, ಈಗ ನಾನು ವಿನಾಯಕ ಗೆಳೆಯರ ಬಳಗ ಏನಿದೆ ಅವರಲ್ಲಿ ಒಬ್ಬರು ದೇವಾಲಯದ ಒಂದು ಬಗ್ಗೆ ಹೇಳ್ತಾರೆ, ಯಾವ ರೀತಿಯಾಗಿ ಅವರು ಇಲ್ಲಿ ಗಣಪತಿಯನ್ನು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ. ಸರ್ ನಮಸ್ತೆ. ನಮಸ್ಕಾರ, ನನ್ನ ಹೆಸರು ವಿಶ್ವ ಅಂತ. ಆ್ಯಕ್ಚುಲಿ ನಾನು ಯೂಟ್ಯೂಬರೇ. ಅನ್ನೋನ್ ಆತ್ಮ ಅನ್ನೋ ಚಾನಲ್ನ ಇದು ಮಾಡ್ತೀನಿ. ನಾನು ಕಂಟೆಂಟ್ಗಳನ್ನ ಮಾಡೋದಕ್ಕೆ ಅಂತ ಹುಡುಕ್ತಾ ಇರ್ತೀನಿ, ಎಲ್ಲಿ ಸಿಗುತ್ತೆ ಯಾವ ಥರ ಅಂತ. ಇದೇ ಏರಿಯಾದಲ್ಲಿ ಹುಟ್ಟು ಬೆಳೆದಿರೋ ನಾನು. ನನಗೆ ಈ ಗಣಪತಿ ಗೊತ್ತಾಗಿದ್ದು 12ನೇ ಕ್ಲಾಸಲ್ಲಿ. ಆವಾಗ PU ಅಲ್ಲಿ KLE ಕಾಲೇಜ್ ಇಲ್ಲೇ ನವರಂಗಲ್ಲಿರೋದು. ಅಲ್ಲಿ
ರಜಾ ಬಂದ ಅಂದರೆ ಹಬ್ಬ ಬಂದಾಗ ಎಲ್ಲ ಓಡಾಡೋದು ಗೊತ್ತಿರುತ್ತಲ್ಲ, ಸರೌಂಡಿಂಗ್ಸಲ್ಲಿ ಯಾವ ಗಣೇಶ ಚೆನ್ನಾಗಿದೆ ಅಂತ ನಾವು ಒಂದು ಸರೌಂಡಿಂಗ್ಸಲ್ಲಿ ಎಲ್ಲ ಕಡೆ ನೋಡ್ತಾ ಇರಬೇಕಾದ್ರೆ ಈ ಗಣಪತಿನ ನಾನು 12ನೇ ಕ್ಲಾಸಲ್ಲಿ ನೋಡಿದ್ದೆ. 12ನೇ ಕ್ಲಾಸಲ್ಲಿ ನೋಡಿದಾಗಿಂದ ಹಿಡಿದು ಇಲ್ಲಿವರೆಗೂ ಪ್ರತಿ ವರ್ಷ ಬರ್ತಿದ್ದೆ. ಅಂದರೆ ಇದು ಎಷ್ಟನೇ ವರ್ಷ? ಇದು 39ನೇ ವರ್ಷ. 39ನೇ ವರ್ಷ. ಆಮೇಲೆ ಇದು 1985ರಿಂದ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಈ ಕಾನ್ಸೆಪ್ಟ್ ಎಲ್ಲ ಐಡಿಯಾಸ್ ಎಲ್ಲ ಯಾವ ಥರ ಬಂತು ಅಂತ ನನಗೆ ಅಧ್ಯಕ್ಷರಾದ ಶ್ರೀಧರಣ್ಣ ಅವರು ನನಗೆ ಹೇಳಿದಾಗ ನನಗೂ ಒಳ್ಳೆ ಕಂಟೆಂಟ್ ಅಲ್ವಾ ಇದು, ಒಳ್ಳೆ ಈ ಬೆಂಗಳೂರಲ್ಲೇ ಎಲ್ಲೂ ನೋಡದೇ ಇರೋ ತರ ಸರ್. ಆಯ್ತು, ಈಗ ಗಣಪತಿಗೆ ಯಾವ ರೀತಿ ಒಂದು ಡೆಕೋರೇಷನ್ ಮಾಡಿದಿರಾ? ಯಾವ ತರ ಒಂದು ಗಣಪತಿನ ಆಕ್ಚುಲಿ ಆರ್ಡರ್ ಕೊಟ್ಟು ಮಾಡಿಸೋದು. ಈಗ ಅಂದ್ರೆ ಹೋದ ವರ್ಷದವರೆಗೂ ಹುಬ್ಳಿಯಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ತಿದ್ರು, ಈ ಸಲ ಸೋಲಾಪುರಲ್ಲಿ ಆರ್ಡರ್ ಕೊಟ್ಟು ಮಾಡಿಸಿರೋದು. ಗಣೇಶ ಬಂದು 12 ಲಕ್ಷ ನವರತ್ನ ಮತ್ತೆ ವಜ್ರಗಳಿಂದ ಮಾಡಿರೋದು, ಅಮೆರಿಕನ್ ಡೈಮಂಡ್ ಯೂಸ್ ಮಾಡಿಕೊಂಡು 12 ಲಕ್ಷ ಆಗಿರೋದು ಅದರ ವೆಚ್ಚ. ಈ ಕಾನ್ಸೆಪ್ಟ್ ಇದೆಯಲ್ಲ, ಇವಾಗ ನೀವೇನು ನೋಡಿದ್ದೀರಲ್ಲ, ತೋರಿಸ್ತಾ ಇದ್ದೀರಲ್ಲ, ಈ ಕಾನ್ಸೆಪ್ಟ್ ಬಂದು ಕೈಲಾಸನಾಥರ್ ಅಂತ ಕಾಂಚೀಪುರಂ ಅಲ್ಲಿರೋ ದೇವಸ್ಥಾನದ ಮಾಡೆಲ್. ಇದಕ್ಕೆ ತಯಾರಿ ಮಾಡೋದಕ್ಕೆ 3 ತಿಂಗಳಿಂದ, ಅಂದ್ರೆ 3 ತಿಂಗಳಲ್ಲ, 1-1.5 ತಿಂಗಳಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡೋದನ್ನ ನೀವೇನಾದ್ರೂ ನೋಡಬೇಕು ಅಂತ ಇದ್ರೆ ನನ್ನ ಚಾನಲ್ ಅಲ್ಲೂ ಸಿಗುತ್ತೆ, ಆ ವಿಡಿಯೋಸ್ನ ನೀವು ನೋಡ್ಕೋಬಹುದು. ಅಲ್ಲಿಂದ ಸ್ಟಾರ್ಟ್ ಮಾಡಿ 1-1.5 ತಿಂಗಳಿಂದ ಸತತವಾಗಿ ಸೆಟ್ನ ರೆಡಿ ಮಾಡಿ ಗಣೇಶ ಹಬ್ಬದ ದಿನ ಗೌರಿ ಒಂದು ದಿನ ಕೂತ್ಕೊಂಡ್ಮೇಲೆ ನೆಕ್ಸ್ಟ್ ದಿನ ಗಣೇಶ ಹಬ್ಬದ ದಿನ, ಅಂದ್ರೆ ಇದನ್ನ ಮುಂಬೈಯಿಂದ ತರ್ತಾರೆ, ಸೋಲಾಪುರಿಂದ ತಂದು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಈ ವರ್ಷ ಆದ್ರೆ 9 ದಿನ ಪ್ರೋಗ್ರಾಮ್ಸ್ ಇದೆ. 9 ದಿನದಲ್ಲಿ ಸೊ ಲೈಕ್ 2 ದಿನ ಏನಾಯ್ತು ಅಂದ್ರೆ 2 ದಿನ ಆಟದ್ದು ಆಚೆಗಡೆ ಅಲ್ಲಿ ಗ್ರೌಂಡ್ ಅಲ್ಲಿ ಇದೆಯಲ್ಲ ಅದರದ್ದೆಲ್ಲ ಪ್ರೋಗ್ರಾಮ್ಸ್ ಆಯ್ತು. ಅದಾದ್ಮೇಲೆ ಸೋಮವಾರ ಗುರುರಾಜ್ ಹೊಸಕೋಟೆ ಅವ್ರು ಬಂದಿದ್ರು, ಮಂಗಳವಾರ ನಟರಾಜ್ ಎಂಟರ್ಟೈನರ್ಸ್ ಅನ್ನೋ ಟೀಮ್ ಬಂದಿತ್ತು, ಇವತ್ತಿಗೆ ಗಿಚ್ಚಿ ಗಿಲಿ ಗಿಲಿ ಮಜಾ ಭಾರತ್ ಅಂತ ನೀವು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಅಲ್ಲಿ ಸೌಂಡ್ ಕೇಳ್ತಾ ಇದ್ದೀರಾ, ಅವರು ಬಂದಿದ್ದಾರೆ. ನೆಕ್ಸ್ಟು ನಾಳೆ ಅನ್ನದಾನ ಇರುತ್ತೆ. ಅದಾದಮೇಲೆ ಶುಕ್ರವಾರ ಆಲೋಕೆ ಅವ್ರು ಬರ್ತಾರೆ, ಆಲೋಕೆ ಅವ್ರ ಕಾನ್ಸರ್ಟ್ ಇರುತ್ತೆ. ಅದಾದಮೇಲೆ ಶನಿವಾರ ಅಂಕಿತಾ ಭಟ್ಟಾಚಾರ್ಯ ಅನ್ನೋರು ಬಾಲಿವುಡ್ ಪ್ಲೇಬ್ಯಾಕ್ ಸಿಂಗರ್ ಫೇಮಸ್ಸು, ಅವರು ಬರ್ತಾರೆ. ಅದಾದಮೇಲೆ ಸಂಡೇ ಬಂದು ವಿಸರ್ಜನೆ ಇರುತ್ತೆ. ವಿಸರ್ಜನೆ ಅಂದರೆ ಮಧ್ಯಾಹ್ನ 3 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. 3 ಗಂಟೆಯಿಂದ ಸ್ಟಾರ್ಟ್ ಆಗಿ 8 ಗಂಟೆವರೆಗೂ ಮೆರವಣಿಗೆ ಆಗಿ ಮತ್ತೆ ಗ್ರೌಂಡಿಗೆ ಬಂದು ಪಟಾಕಿ ಸಿಡಿಮದ್ದುಗಳೆಲ್ಲ ಆದ್ಮೇಲೆ ತಗೊಂಡು ಹೋಗ್ತಾರೆ ವಿಸರ್ಜನೆ. ರಾತ್ರಿ 11-11:30. ಎಷ್ಟು ದಿನ ನಡೆಯುತ್ತೆ ಸರ್ ಇದು? 9 ದಿನ. 9 ದಿನ ನಡೆಯುತ್ತೆ. ಜನ ಒಂದು ಎಷ್ಟು ಅಂದಾಜ್ ಮೇಲೆ? ಆಕ್ಚುಲಿ ನನಗೆ ಐಡಿಯಾ ಇರೋ ಪ್ರಕಾರ ನಾನು ಇದೇ ಕ್ವೆಶನ್ ಹೋದ ವರ್ಷ ಕೇಳಿದ್ದೆ, ಅವಾಗ ಅವ್ರು ಹೇಳಿದ್ರು 1-1.5 ಲಕ್ಷ ಅಂತ ಹೇಳಿದ್ರು. ಈಗ ನಾನು ಆಲ್ರೆಡಿ ಬಂದು ನೋಡ್ತಾ ಇರೋದ್ರಿಂದ 1-1.5 ಮೇಲೇನೆ ಬರುತ್ತೆ. ಈಗ ಏನಂದ್ರೆ ಇವಾಗ ಬರ್ತಾ ಇರೋದು ಈಗ ಆಲ್ರೆಡಿ 9 ಗಂಟೆ 10 ಗಂಟೆ ಆಗಿರೋದ್ರಿಂದ ಪಬ್ಲಿಕ್ ಕಮ್ಮಿ ಇದೆ. ನೀವು ಎಕ್ಸಾಕ್ಟ್ ಆಗಿ ಪಬ್ಲಿಕ್ ನೋಡಬೇಕು ಅಂದ್ರೆ 7 ಗಂಟೆಗೆ ಬರಬೇಕು. 7 ಗಂಟೆಯಿಂದ 8 ಗಂಟೆಗೆ ನಿಮ್ಗೆ ಕಾಲಿಡಕ್ಕಾಗಲ್ಲ. ಸರಿನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.